ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ನಾನು ಇದುವರೆಗೂ ಮೈಸೂರು ಸಿಲ್ಕ್ ನಂದು ಕಲೆಕ್ಷನ್ಸ್ ವಿಡಿಯೋಸ್ ಹಾಕ್ತೆ. ನಂದು ಬೇಜ್ ಅಂಡ್ ವೈಟ್ ಟು ಬೇಜ್ ಕಲರ್ ಇದು ಸ್ಯಾರೀಸ್ ಕಲೆಕ್ಷನ್ಸ್ ಹಾಕ್ತೆ. ಆಮೇಲೆ ನಾನು ಟೆರಕೋಟಾ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಹಾಕ್ತೆ. ಅದಕ್ಕೆಲ್ಲದಕ್ಕೂ ನಿಮ್ಮ ಕಡೆಯಿಂದ ತುಂಬ ಒಳ್ಳೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ. ಅದೆಲ್ಲದಕ್ಕಿಂತ ಬ್ಲೌಸ್ ಐಡಿಯಾಸ್ ಇದೆ ನೋಡಿ, ಸೂಪರ್. ನಿಮ್ದೆಲ್ಲ ಪ್ರೋತ್ಸಾಹ ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಿಮ್ಗೊಂದು ಧನ್ಯವಾದಗಳು, ನಮಸ್ಕಾರ. ಸರಿ, ಇವತ್ತು ನಾನು ಸ್ಯಾರಿ ಮೇಂಟೆನೆನ್ಸ್ ಬಗ್ಗೆ ತುಂಬ ಜನ ಕೇಳಿದ್ರು. ಸಿಲ್ಕ್ ಸ್ಯಾರಿ ಮೇಂಟೆನೆನ್ಸ್ಗಿಂತ ಮುಂಚೆ ನಾನು ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಂಟೆನೆನ್ಸ್ ಹೇಳೋಣ ಅಂತ ಅಂದ್ಕೊಂಡೆ. ತುಂಬ ಜನಕ್ಕೆ ಡೌಟ್ಸ್ ಇರೋದು ಅದ್ರ ಬಗ್ಗೆನೇ, ಸಿಲ್ಕ್ ಸ್ಯಾರೀಸ್ಗಿಂತನೂ. ಸೊ ಇವತ್ತು ಮೈಸೂರು ಸಿಲ್ಕ್ ಸ್ಯಾರೀಸ್ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮಾಡೋಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ದೀರಿ ಒಂದು ವೀಣಾ ಶ್ರೀಧರ್ಸ್ ಕಿಚನ್, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಂದು ಆಕ್ಸೆಸರೀಸ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಹುಟ್ಟಿರೋದು ಬ್ರೌನ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ, ಮತ್ತು ನಾನು ಹಾಕ್ಕೊಂಡಿರೋ ಜ್ಯುವೆಲ್ಸ್ ಟೆರಕೋಟಾ ಜ್ಯುವೆಲರಿ. ಲಾಸ್ಟ್ ಟೈಮ್ ನಾನು ನನ್ನ ವಿಡಿಯೋನಲ್ಲಿ ತೋರಿಸಿದ್ದೀನಿ ನೋಡಿ ಯಾವ ಥರ ಮ್ಯಾಚ್ ಆಗುತ್ತೆ. ನಾವು ತೊಗೊಂಡು ಇಟ್ಕೊಂಡಿದ್ರೆ ನಾವು ಸ್ಯಾರಿ ಯಾವ್ದು ಉಡ್ತೀವೋ ಅದಕ್ಕೆ ಕರೆಕ್ಟಾಗಿ ನಾವು ಚೂಸ್ ಮಾಡ್ಬೋದು. ಬಟ್ ತೊಗೊಳ್ಬೇಕಾದ್ರೆ ಒಳ್ಳೆ ಪ್ರಾಡಕ್ಟ್ ತೊಗೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದೆ. ಇವಾಗ ಈ ಮೈಸೂರು ಸಿಲ್ಕ್ ಸ್ಯಾರಿ ವಿಷಯಕ್ಕೆ ಬರೋಣ ಬನ್ನಿ. ಇದು ನನ್ನ ಪರ್ಪಲ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರಿ. ಲಾಸ್ಟ್ ಟೈಮ್ ನೋಡಿದ್ದೀರ ನನ್ನ ವಿಡಿಯೋನಲ್ಲಿ. ಇದರ ರೇಟ್ ನಾನು 27,000-28,000 ರುಪೀಸು ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ. ಈಗ ಫಸ್ಟ್ ನಾವು ಸ್ಯಾರಿನ ಅಂಗಡಿಯಿಂದ ತರೋದ್ರ ಬಗ್ಗೆ ಮಾತಾಡೋಣ. ಫಸ್ಟ್ ನಾವು ಡಿಸೈಡ್ ಮಾಡಿ ಸ್ಯಾರಿ ತೊಗೊಳಕ್ಕೆ ಅಂಗಡಿಗೆ ಹೋಗ್ತೀವಿ. ನಾನು ಎಲ್ಲಿ ತೊಗೊಳ್ಬೇಕು ಅಂತಲೇ ಹೇಳ್ತೀವಿ. ಅಂಗಡಿಗೆ ಹೋದರೆ ಏನೇನೋ ಸಿಕ್ಕಿದ ಅಂಗಡಿಗೆಲ್ಲ ಹೋಗಬೇಡಿ, ನಾರ್ಮಲ್ ಸಿಲ್ಕ್ ಸ್ಯಾರಿ ಅಂಗಡಿಗೆಲ್ಲ ಹೋಗಬೇಡಿ. ಗೌರ್ಮೆಂಟ್ KSSC ಶೋರೂಮ್ ಆಥರೈಸ್ಡ್ ಶೋರೂಮಿಗೆ ಮಾತ್ರ ಹೋದರೆ ನಿಮಗೆ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಸಿಗೋದು. ಅಲ್ಲಿ ಈ ಥರ ಮೈಸೂರು ಸಿಲ್ಕ್ ಸ್ಯಾರಿ ತೊಗೊಂಡು ಬರ್ಬೋದು. ನೀವು ಬೇರೆ ಕಡೆ ಹೋದೆ ಅಕಸ್ಮಾತ್ ನಮ್ಮ ಕಡೆ ಮೈಸೂರು ಸಿಲ್ಕ್ ಶೋರೂಮ್ ಇಲ್ಲವೇ ಇಲ್ಲ ಅಂತ ಅಂದ್ರೂ ನೋಡಿ ಈ ಥರ ಸೀಲ್ ಇರುತ್ತೆ. ಮೈಸೂರು ಸಿಲ್ಕಲ್ಲಿ ಮಾತ್ರ ಈ ಥರ ಸೀಲ್ ಇರೋದು, ಈ ಥರ ಎಂಬ್ಲಮ್ ಎಲ್ಲ ಇರೋದು. ಇದೆಲ್ಲ ಈ ನಂಬರ್ ಕೊಟ್ಟರೆ ಈ ಕಲರೇ ಬೇಕಂದ್ರೂ ಮತ್ತೆ ಡೈ ಮಾಡ್ಕೊಳ್ತಾರೆ. ಸೊ ಈ ಥರ ಇರೋದ್ರಲ್ಲಿ ಈ ಥರ ನಂಬರ್ಸ್ ಇರೋದು ಮಾತ್ರ ತೊಗೊಳ್ಬೇಕು, ಮತ್ತು ಗೌರ್ಮೆಂಟ್ ಸೀಲ್ ಇರೋದು ಮಾತ್ರ ತೊಗೊಳ್ಬೇಕು. ಬೇರೆ ಅಂಗಡಿನಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಅಂತಂದರೆ ಬೇರೆ ಅಂಗಡಿ ಸಿಲ್ಕ್ ಶೋರೂಮ್ನಲ್ಲಿ ತೊಗೋಬೇಡಿ. ಗೌರ್ಮೆಂಟ್ ಆಥರೈಸ್ಡ್ KSSC ಶೋರೂಮ್ನಲ್ಲಿ ಮಾತ್ರ ಮೈಸೂರು ಸಿಲ್ಕ್ ಸ್ಯಾರೀಸು ಪರ್ಚೇಸ್ ಮಾಡಿ. ವರ್ತ್ ನಾವು ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಒಂದು ಸಾರ್ಥಕತೆ. ಸೊ ನೀವು ಅಂಗಡಿಯಿಂದ ಸೀರೆ ತರ್ತೀರಾ. ಇವಾಗ ಮನೇಲಿ ಮೇಂಟೆನೆನ್ಸ್ ಹೇಗೆ ಅಂತ ಹೇಳ್ತೀನಿ. ಇದು ಸಿಲ್ಕ್ ಸ್ಯಾರಿ ತಂದಮೇಲೆ ನೀವು ಆದಮೇಲೆ ಫಂಕ್ಷನ್ಗೆ ಉಟ್ಕೊಂಡು ಹೋಗ್ತೀವಿ ಸಿಲ್ಕ್ ಸ್ಯಾರಿನ. ಆದಷ್ಟು ನಮಗೆಲ್ಲ ಪಾನಕ ಜ್ಯೂಸು ಎಲ್ಲ ಬೀಳದೇ ಇರೋ ಥರ, ಎಣ್ಣೆದು ಕರ್ದಿದ್ದ ತಿಂಡಿಗಳೆಲ್ಲ ಬೀಳದೇ ಇರೋ ಥರ ನೋಡ್ಕೊಳ್ಬೇಕು. ಮತ್ತು ಲೈಟ್ ಕಲರ್ ಮೈಸೂರು ಸಿಲ್ಕ್ ಸ್ಯಾರೀಸು ನೀವು ಊಟ ಮಾಡೋ ಜಾಗಕ್ಕೆ ಮಾತ್ರ ಉಟ್ಕೊಂಡು ಹೋಗಲೇಬೇಡಿ. ನಾನು ಇವಾಗ ಲಾಸ್ಟ್ ಟೈಮ್ ಪಿಂಕ್ ಉಟ್ಕೊಂಡಿದ್ನಲ್ಲ, ಸೊ ಆ ಥರ ಸ್ಯಾರೀಸ್ ಎಲ್ಲ ಊಟ ಮಾಡಬೇಕು ಆ ಜಾಗಕ್ಕೆ ಅನ್ನೋ ಜಾಗಕ್ಕೆ ಆ ಥರ ರಿಸ್ಕ್ ತೊಗೊಳ್ಬೇಡಿ. ಅದು ಒಂದ್ಸಲ ಹಾಳಾಗ್ಬಿಟ್ರೆ ಅದು ಹಾಳಾದಂಗೆ. ಈ ಮಸಾಲ ಸ್ಪೈಸಸ್ ಕಲರ್ ಎಲ್ಲ ಮೈಸೂರು ಸಿಲ್ಕ್ ಲೈಟ್ ಕಲರ್ ಮೇಲೆ ಬಿದ್ದರೆ ಹೋಗ್ಸೋದು ತುಂಬ ಕಷ್ಟ. ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಉಟ್ಕೊಂಡು ಹೋಗಿ ಬಂದ್ರಿ ಫಂಕ್ಷನಿಂದ ಬಂದ ಮೇಲೆ ಈ ಸ್ಯಾರಿನ ತಕ್ಷಣ ಫೋಲ್ಡ್ ಮಾಡಿ ಎಲ್ಲ ಮಡಿಸಿ ಇದು ಬೀರುನಲ್ಲಿ ಇಡಬೇಡಿ, ಇಲ್ಲ ವಾರ್ಡ್ರೋಬಲ್ಲಿ ಇಡಬೇಡಿ. ಇದು ಚೆನ್ನಾಗಿ ಈ ಥರ ಎರಡು ಫೋಲ್ಡ್ಗೆ ಗಾಳಿ ಚೆನ್ನಾಗಿ ಆರೋ ಥರ, ಏನಾದರೂ ಗಾಳಿ ಆಡೋ ಥರ ಫಸ್ಟ್ ಹಾಕಬೇಕು. ಅಟ್ಲೀಸ್ಟ್ ಒಂದು 6 hours ಆದರೂ ಹಾಕಬೇಕಾಗುತ್ತೆ ಗಾಳಿನಲ್ಲಿ. ನೀವೇನು ನಮ್ಮದು ಸ್ವೆಟ್ದು ಏನೇ ಮಾಯಿಶ್ಚರ್ ಏನೇ ಇದ್ರೂ, ಔಟ್ಸೈಡ್ ಮಾಯಿಶ್ಚರ್ ಏನೇ ಇದ್ರೂ ಡ್ರೈ ಆಗುತ್ತೆ. ನೀವು ತಂದಿದ ತಕ್ಷಣ ಯಾವುದೇ ಸೀರೆ ಆಗಲಿ ಹುಟ್ಟಿದ ತಕ್ಷಣವೇ ಇದು ಮಡಿಸಿ ಇದರಲ್ಲಿ ಬೀರುನಲ್ಲಿ ಇಲ್ಲ ವಾರ್ಡ್ರೋಬಲ್ಲಿ ಇಡಬಾರ್ದು, ಗಾಳಿಗೆ ಆರಾಕಬೇಕು. ಇದು ಫಸ್ಟ್ ಸ್ಟೆಪ್. ಬೀರುನಲ್ಲಿ ಸ್ಯಾರಿ ಫೋಲ್ಡ್ ಮಾಡಿ ಇಡಬೇಕಾದ್ರೆ ಒಂದ್ಸಲ ನೀವು ಸ್ಟ್ರೈಟ್ ಅಂದರೆ ಈ ಜರಿ ಮೇಲ್ ಬರೋ ಥರ ಒಂದ್ಸಲ ಇಟ್ಟರೆ, ಒಂದ್ಸಲ ಈ ಥರ ರಿವರ್ಸ್ ಮಾಡಿಸಿಡ್ಬೇಕಾಗತ್ತೆ. ಅಂದರೆ ಫಾಲ್ ಈ ಥರ ಮೇಲ್ ಬರೋ ಥರ ಈ ಫೋಲ್ಡಿಂಗ್ಸ್ನ ಆಗಾಗ್ಗೆ ಚೇಂಜ್ ಮಾಡಬೇಕಾಗತ್ತೆ. ಈ ಥರ ಲೈನ್ಸ್ ಬರುತ್ತೆ ನೋಡಿ, ಸ್ಕ್ರೀಸ್ ಅಂತಾರೆ ನೋಡಿ, ಈ ಥರ ಲೈನ್ಸ್ ಬರುತ್ತಲ್ಲ, ಈ ಲೈನ್ಸ್ ಎಲ್ಲ ಒಂದೇ ಥರ ಇರಬಾರ್ದು ಯಾವಾಗ್ಲೂ. ಈ ಕಡೆ ಮಡಿಸಿ ಆ ಕಡೆ ನೋಡಿ, ಈ ಥರ ನೋಡಿ, ಹೀಗೆ ನೋಡಿ, ಈ ಥರ
ಹೀಗೆ ಒಂದೇ ಸಲ ಒಂದೇ ಥರ ಪರ್ಮನೆಂಟಾಗಿ ಈ ಥರ ಮಡಕೆ ಬರೋ ಥರ ಮಾಡಬಾರ್ದು. ತಿರುಗಿಸಿ ಮುರುಗಿಸಿ ಅಂದರೆ ರಿವರ್ಸ್ ಆಗಿ ನಾವು ಮಡಿಸಿಡ್ಬೇಕಾಗುತ್ತೆ. ಯಾಕೆ ಒಂದೇ ಥರ ಮಡಿಸಿಡಬಾರ್ದು ಅಂತ ಹೇಳಿದ್ರೆ, ಅದು ಒಂದು ಸೀರೆ ಮೇಲೆ ಒಂದು ಸೀರೆ ಇಟ್ಟು ಪ್ರೆಷರ್ ಬೀಳುತ್ತಲ್ವ, ಅದು ತುಂಬ ಡೀಪ್ ಆಗಿಬಿಡುತ್ತೆ, ಆ ಫೋಲ್ಡ್ ತುಂಬ ಡೀಪ್ ಆಗುತ್ತೆ. ಅದ್ರ ಜೊತೆಗೆ ಆ ಜಾಗ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನು ಯಾವುದರಿಂದನೇ ಆಗಲಿ ಏನಾದರೂ ಇದರಿಂದನೂ ಫೇಡ್ ಆಗೋ ಚಾನ್ಸಸ್ ಇರುತ್ತೆ. ಅದಾದಮೇಲೆ ಆ ಜಾಗದಲ್ಲಿ ಕೊಳೆ ಕೂತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ನೀವು ಸೇಲ್ಗಳಲ್ಲೆಲ್ಲ ನೋಡಬೇಕು, ಅದು ಫೋಲ್ಡ್ ಮಾಡಿ ಇಟ್ಟಿರೋದನ್ನು ಹಾಗೆ ಆ ಫೋಲ್ಡಿಂಗಲ್ಲೇ ಕೊಳೆ ಕೂತಿರುತ್ತೆ ನೋಡಿ. ಅದನ್ನೆಲ್ಲ ಸೇಲ್ಗೆಲ್ಲ, ಡಿಸ್ಕೌಂಟ್ ಸೇಲ್ಗೆಲ್ಲ ಹಾಕಿರ್ತಾರಲ್ಲ, ನಮ್ಮದು ಸ್ಯಾರಿ ಆ ಥರ ಆಗಿಬಿಡುತ್ತೆ. ಅದಕ್ಕೆ ಒಂದೇ ಫೋಲ್ಡಲ್ಲಿ ಯಾವಾಗಲೂ ಸೀರೆಗಳನ್ನ ಮಡಿಸಿಡಬಾರ್ದು. ಎಸ್ಪೆಷಲಿ ಮೈಸೂರು ಸಿಲ್ಕ್ ಸ್ಯಾರಿನ ಒಂದೇ ಥರ ಫೋಲ್ಡ್ ಮಾಡಿಡಬಾರ್ದು. ಒಂದು ಸಲ ರಿವರ್ಸ್ ಮಾಡಿಡಬೇಕು, ಒಂದು ಸಲ ಡಬಲ್ ಫೋಲ್ಡ್ ಮಾಡಬೇಕು, ಒಂದು ಸಲ ತ್ರಿಬಲ್ ಫೋಲ್ಡ್ ಮಾಡಬೇಕು, ಆ ಥರ ಎಲ್ಲ ಮಾಡಬೇಕಾಗತ್ತೆ. ಇವಾಗ ಮೈಸೂರು ಸಿಲ್ಕ್ ಸ್ಯಾರಿ ಮಡಿಸೋದು ಹೇಳಿದ್ದಾಯಿತು. ನೀವು ಅಲ್ಮರಾ ಒಳಗಡೆ ಹೇಗಿಡಬೇಕು ಅಂತ ಅಂದ್ಬಿಟ್ಟು ಅದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಸಿಲ್ಕ್ ಸ್ಯಾರೀಸ್ ಎಲ್ಲ ನಾವು ಆಗಾಗ್ಗೆ ಉಡ್ತಾನೇ ಇರೋದಿಲ್ಲ, ಯಾವಾಗಲೂ ಒಂದು ಸಲ ಉಡೋದು. ಅದರಲ್ಲೂ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಂತ ಅಂದರೆ ಫಂಕ್ಷನ್ ಎಲ್ಲ ಚೂಸ್ ಮಾಡಿಕೊಂಡು ಆಮೇಲೆ ಹಾಳಾಗ್ಬಿಡುತ್ತೆ ಅನ್ನೋ ಭಯ ಕೂಡ ಇರುತ್ತೆ. ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು ಕೊಂಡ್ಕೊಂಡಿರೋದು, ಅದನ್ನೆಲ್ಲ ಚೂಸ್ ಮಾಡಿಕೊಂಡು ನಾವು ಸೆಲೆಕ್ಟ್ ಮಾಡಿಕೊಂಡು ನಾವು ಉಡ್ತೀವಿ. ಸೊ ತುಂಬ ಫ್ರೀಕ್ವೆಂಟಾಗಿ ಈ ಸೀರೆಗಳು ನಾವು ಉಡಲ್ಲ. ಸೊ ಅವಾಗ ನಾವು ಹೇಗಿಡಬೇಕು, ನಾವು ಯಾವಾಗಲೂ ಅಷ್ಟೇ ಎನಿ ಸ್ಯಾರೀಸ್ ತುಂಬ ದಿವಸ ಹಾಗೆ ಇಟ್ಬಿಟ್ರೆ ವೈಟ್ ಹ್ಯಾಂಡ್ಸ್ ಬಂದ್ಬಿಡುತ್ತೆ. ಅಂದರೆ ಒಂಥರ ವೈಟ್ ಕಲರ್, ಒಂಥರ ಫಿಶ್ ಇದು ಥರ, ಒಂಥರ ಫಿಶ್ ಥರನೇ ಇರುತ್ತೆ, ಫಿಶ್ ಶೇಪಲ್ಲೇ ಇರುತ್ತೆ, ಅದರ ವೈಟ್ ಹ್ಯಾಂಡ್ಸ್ ಅಂತಾರೆ. ಅದು ಬಂದ್ಬಿಟ್ರೆ ಸೀರೆ ಎಲ್ಲ ತಿಂದಾಕ್ಬಿಡುತ್ತೆ, ಕಟ್ ಮಾಡಿಬಿಡುತ್ತೆ. ಸೊ ಇವಾಗ ಅದನ್ನು ಬರ್ದೇ ಇರೋ ಥರ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ, ಎನಿ ಸಿಲ್ಕ್ ಸ್ಯಾರೀಸ್ಗೆ ಈ ಥರ ಕಾಟನ್, ಈ ಪಂಚೆ ಬಟ್ಟೆ, ಹೊಸ ಪಂಚೆ ಏನಾದರೂ ಕಾಟನ್ ಪಂಚೆ ಇದ್ದು ಅದು ಉಡಲ್ಲ ಅಂತಂದರೆ ಸ್ಟಾರ್ಚ್ ಮಾಡಿಬಿಟ್ಟು ಯೂಸ್ ಮಾಡಿ. ಹಳೇ ಕಾಟನ್ ಪಂಚೆಗಳಿರುತ್ತಲ್ಲ, ಇಲ್ಲ ಹಳೇದು ಕಾಟನ್ ಸ್ಯಾರಿಗಳಿರುತ್ತಲ್ಲ, ವೈಟ್ ಆಗಬೇಕು ಅಂತಲೇ ಏನಿಲ್ಲ, ವೈಟ್ ಆದರೆ ಚೆನ್ನಾಗಿ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ಮೇರ ಒಳಗಡೆ ಅಷ್ಟೇ. ಹಳೆ ಸೀರೆಗಳನ್ನ ಸ್ಟಾರ್ಚ್ ಮಾಡಿಬಿಡಿ, ಸ್ಟಾರ್ಚ್ ಮಾಡಿ ಅದನ್ನು ಅಯನ್ ಮಾಡಿಬಿಟ್ಟು ಅದನ್ನು ಕರೆಕ್ಟಾಗಿ ನಿಮ್ಮದು ಸೀರೆ ಅಳತೆಗೆ ಕಟ್ ಮಾಡಿಕೊಂಡು, ಇಲ್ಲ ಪಂಚೆನ ಸ್ಟಾರ್ಚ್ ಮಾಡಿ ಅದನ್ನು ಕಟ್ ಮಾಡಿಕೊಂಡು ಸೀರೆ ಅಳತೆಗೆ ಸ್ಟಿಚ್ ಮಾಡಬೇಕು ಈ ಬ್ಯಾಗ್ಸ್ನ. ಇವಾಗ ನಾನು ಆ ಬ್ಯಾಗ್ನ ಹೇಗೆ ಸ್ಟಿಚ್ ಮಾಡಬೇಕು ಅನ್ನೋ ವಿಡಿಯೋ ನಾನು ಮಾಡಿದ್ದೀನಿ, ಅದು ನೋಡ್ಕೊಂಡು ಬನ್ನಿ. ಇವಾಗ ಈಗ ಇದು ಈ ಬ್ಯಾಗ್ ಸ್ಟಿಚ್ ಆಗಿದೆ. ಈ ಬ್ಯಾಗ್ ಒಳಗಡೆ ನಾವು ಸೀರೆ ಇಡಬೇಕು. ಈ ಥರ ಒಂದು ಪುಟ್ಟದು ವೈಟ್ ಕ್ಲಾತ್ ತಗೊಳ್ಳಿ. ಈ ಕಾಟನ್ ಬಟ್ಟೆ ಒಳಗಡೆ ಒಂದು ಸೀರೆಗೆ ಒಂದು 4-5 ಲವಂಗ ಸಾಕು. ಈ ಲವಂಗದ ವಾಸನೆಗೆ ಹುಳ ಎಲ್ಲ ಬರೋದಿಲ್ಲ. ನ್ಯಾಫ್ತಲಿನ್ ಬಾಲ್ಸ್ ಮಾತ್ರ ಯಾವತ್ತೂ ಸಿಲ್ಕ್ ಸ್ಯಾರೀಸ್ಗೆ ಇಡಬಾರ್ದು, ಅಲ್ಲಲ್ಲೇ ಫೇಡ್ ಆಗಿಬಿಡುತ್ತೆ. ನಾನು ಲಾಸ್ಟ್ ವಿಡಿಯೋನಲ್ಲಿ ಹೇಳಿದ್ದೆ, ದಯವಿಟ್ಟು ನುಸಿಗಳಿಗೆ ನ್ಯಾಫ್ತಲಿನ್ ಬಾಲ್ಸ್ ಮಾತ್ರ ಸಿಲ್ಕ್ ಸ್ಯಾರೀಸ್ಗೆ ಯೂಸ್ ಮಾಡಬೇಡಿ. ಇದು 4-5 ಲವಂಗ ಆಯ್ತಲ್ಲ. ಈಗ ಇದ್ರ ಜೊತೆ ಇದು ಪಲಾವ್ ಎಲೆ ಅಂತ ಹೇಳ್ತಾರಲ್ಲ, ಬ್ರಿಂಜಿ ಎಲೆ ಅಂತಲೂ ಹೇಳ್ತಾರೆ ನೋಡಿ. ಒಂದೊಂದು ಸ್ಯಾರಿಗೂ ಈ ಥರ ಚಿಕ್ಕದಾದರೆ ಈ ಥರ 2 ಎಲೆ ತೊಗೊಳ್ಬೇಕು. ಈ ಥರ ದೊಡ್ಡದಾದರೆ 1 ಎಲೆ ಸಾಕು. ಇಷ್ಟು ಇದಕ್ಕೆ ನಮಗೆ ಬೇಕಾಗಿರೋದು. ಇದನ್ನು ಈ ಥರ ಹಾಕ್ಬಿಡಿ. ಇದನ್ನು ಹೀಗೆ ಗಂಟು ಕಟ್ಬಿಟ್ಟು, ಸುಮ್ಮನೆ ಹೀಗೆ ಕಟ್ಬಿಡಿ ಗಂಟು. ಆಗ ಈ ಸ್ಯಾರಿನ ಇದ್ರೊಳಗಡೆ ಹಾಕ್ತೀನಿ.
ಎಲ್ಲ ಸಾರಿನೂ ಈ ಥರ ಇಟ್ಟರೆ ತುಂಬ ವರ್ಷ ಬಾಳಿಕೆ ಬರುತ್ತೆ. ಒಂಥರ ತುಂಬ ತೆಕ್ಕೊಳ್ಳೋಕ್ಕೂ ನಮಗೆ ಒಂಥರ ಉತ್ಸಾಹ ಇರುತ್ತೆ. ವಾರ್ಡ್ರೋಬ್ ಒಳಗಡೆ ನೋಡಿ, ಇಲ್ಲಿ ಫೋಲ್ಡ್ ಬರದೇ ಇರೋ ಥರ ನೀಟಾಗಿ ಹೀಗಿಟ್ಬಿಟ್ಟು ಇದನ್ನು ಇದರೊಳಗಡೆ ಹಾಕ್ಬಿಟ್ರಾಯ್ತು. ಸೊ ಈ ಥರ ಪ್ರಿಸರ್ವ್ ಮಾಡಿದ್ರೆ ನಿಮಗೆ ವೈಟ್ ಹ್ಯಾಂಡ್ಸ್ದು ಯಾವುದ್ರದ್ದು ಭಯ ಇರೋದಿಲ್ಲ. ಸ್ಯಾರಿ ಸೇಫಾಗಿರುತ್ತೆ ನಮ್ಮದು. ಸೊ ನೋಡಿ, ತೆಕ್ಕೊಳ್ಬೇಕಾದ್ರೆ ಎಷ್ಟು ನೀಟಾಗಿರುತ್ತೆ ಇದು ಈ ಥರ. ಇವಾಗ ನಾವು ಸ್ಯಾರಿ ಕೊಂಡ್ಕೊಂಡು ಬಂದು ಅದನ್ನು ಉಟ್ಟು ಅದನ್ನೊಂಚೂರು ಗಾಳಿಗೆ ಹಾರಾಕಿ ಅದನ್ನು ಹೇಗೆ ಬೀರಿನಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ನಾನು ಇವಾಗ ತೋರಿಸ್ದೆ. ನೆಕ್ಸ್ಟ್ ಸ್ಯಾರಿ ಮೇಂಟೆನೆನ್ಸಿಗೆ ಬಂದರೆ, ಈ ಮೈಸೂರು ಸಿಲ್ಕ್ ಸ್ಯಾರಿ ಮೇಲೆ ಕಲರ್ ಆದ್ರೆ ಏನು ಮಾಡಬೇಕು ಅನ್ನೋದಕ್ಕಿಂತ ಅದು ಮುಂಚೆ ನೆಕ್ಸ್ಟ್ ಹೇಳ್ತೀನಿ. ಅದನ್ನು ಮೈಸೂರು ಸಿಲ್ಕ್ ಸ್ಯಾರೀಸು, ಎನಿ ಸ್ಯಾರೀಸು ಎಳೆ ಬಿಸಿಲಲ್ಲಿ ಒಣಗಾಕಬೇಕು. ತುಂಬ ಹಾರ್ಶ್ ಬಿಸಿಲಿರೋ ಜಾಗದಲ್ಲಿ ಒಣಗಾಕಬಾರ್ದು. 6 ತಿಂಗಳಿಗೊಂದ್ಸಲ ಇಲ್ಲ 4 ತಿಂಗಳು, ವರ್ಷಕ್ಕೆ 2 ಇಲ್ಲ 3 ಸರ್ತಿ ರೇಷ್ಮೆ ಸೀರೆಗಳನ್ನ ಎಳೆ ಬಿಸಿಲಲ್ಲಿ ಒಣಗಾಕಿ ಬರೀ ಇದು ಬಿಸಿ ಬರಬೇಕಷ್ಟೇ. ಸೀರೆ ಒಂಚೂರು ಬಿಸಿ ಆಗಿದ ತಕ್ಷಣ ತೆಗೆದಿಟ್ಬಿಟ್ರೆ ಆಯಿತು. ತುಂಬ ಜಳ ಬಿಸಿಲಲ್ಲೆಲ್ಲ ಹಾಕಬಾರ್ದು. ಈ ಥರ ಫೋಲ್ಡ್ ಮಾಡಿ ಈ ಥರ ಬ್ಯಾಗಲ್ಲಿ ಹಾಕಿಟ್ಬಿಟ್ರೆ ಆಯಿತು. ಮೈಸೂರು ಸಿಲ್ಕ್ ಸ್ಯಾರೀಸ್ ಆಗಲಿ ಎನಿ ಸಿಲ್ಕ್ ಸ್ಯಾರೀಸ್ ಆಗಲಿ ಹ್ಯಾಂಗರಲ್ಲಿ ಹಾಕಬಾರ್ದು. ಈ ಜರಿನಲ್ಲಿ ಈ ಜರಿ ಬರೋ ಜಾಗದಲ್ಲಿ ಒಂದು ಜಾಯಿಂಟ್ ಇರುತ್ತೆ, ಅದು ಪ್ರೆಷರಿಂದ ಜಗ್ಬಿಟ್ಟು ಇಲ್ಲೇ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ದಯವಿಟ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ನೆಲ್ಲ ಹ್ಯಾಂಗ್ ಮಾಡಬೇಡಿ. ಈ ಥರ ಬ್ಯಾಗಲ್ಲೇ ಈ ಥರ ಕವರಲ್ಲೇ ಹಾಕಿ. ಕಲೆಗಳ ಬಗ್ಗೆ ಮಾತಾಡೋಣ. ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಎಣ್ಣೆ ಕಲೆ ಏನಾದರೂ ಮಸಾಲೆ ಕರೆ ಏನಾದರೂ ಮಸಾಲೆ ಬಿದ್ದಿದ್ದು ಏನೇ ಆದರೂ ನೀರಿನಲ್ಲೆಲ್ಲ ವಾಶ್ ಮಾಡಬೇಡಿ. ಏನಾದರೂ ಬೇಳೆ ಸಾಂಬಾರು ಆ ಥರ ಬಿದ್ದರೆ ನೀರಿನಲ್ಲಿ ಒಂಚೂರು ವಾಶ್ ಮಾಡಿ. ಬಟ್ ಎಣ್ಣೆ ಎಲ್ಲ ಬಿದ್ದರೆ ನೀರಿನಲ್ಲಿ ವಾಶ್ ಮಾಡಬೇಡಿ. ನೀರಿನಲ್ಲಿ ವಾಶ್ ಮಾಡಿದ್ರೆ ಏನಂದರೆ ಎಣ್ಣೆ ಮತ್ತೆ ಸ್ಪ್ರೆಡ್ ಆಗಿಬಿಡುತ್ತೆ, ಅಷ್ಟೇನು ದೊಡ್ಡದಾಗ್ಬಿಡುತ್ತೆ ಎಣ್ಣೆ ಎಲ್ಲ ಬಿದ್ದರೆ. ಸೊ ಏನು ಮಾಡಬೇಕಂದ್ರೆ, ನೀವು ಮನೆಗೆ ಬಂದಿದ್ದ ತಕ್ಷಣವೇ ಒಂಚೂರು ಅದ್ರ ಮೇಲೆ ಟಾಲ್ಕಮ್ ಪೌಡ್ರ್ ಹಚ್ಚಿಬಿಟ್ಬಿಡ್ಬೇಕು. ಟಾಲ್ಕಮ್ ಪೌಡರ್ ಹಚ್ಬೋದು. ಇಲ್ಲದೆ ಹೋದರೆ ಕಡಲೆ ಹಿಟ್ಟು ಕೂಡ ಕೆಲವರು ಹಚ್ತಾರೆ. ಬಟ್ ಕಡಲೆ ಹಿಟ್ಟು ಐ ಆಮ್ ನಾಟ್ ಸೋ ಕಾನ್ಫಿಡೆಂಟ್. ಯಾಕೆ ಅಂತ ಅಂದರೆ, ಒಂದೊಂದ್ಸಲ ಡಾರ್ಕ್ ಕಲರ್ ಸ್ಯಾರಿಗೆ ಕಡಲೆ ಹಿಟ್ಟು ಹಚ್ಚಿ ಒಬ್ರದ್ದು ಒಂಚೂರು ಫೇಡ್ ಆಗಿದ್ದು ನನಗೆ ಅನುಭವ ಇದೆ. ಸೊ ಇದು ನೀವು ಪೌಡರ್ ಟಾಲ್ಕಮ್ ಪೌಡರ್ ಹಾಕ್ಬೋದು. ಇಲ್ಲದೆ ಹೋದರೆ ವಿಭೂತಿ ಹಾಕ್ತಾರೆ ಕೆಲವರು. ಒಳ್ಳೆ ವಿಭೂತಿ ಹಾಕಬೇಕು, ಬೇರೆ ಗಟ್ಟಿ ವಿಭೂತಿ ಎಲ್ಲ ಹಾಕಬಾರ್ದು. ಈ ಇದರಲ್ಲಿ ಮಾಡಿರೋದು ಒಳ್ಳೆ ವಿಭೂತಿನೇ ಹಚ್ಚಿ ನೆಕ್ಸ್ಟ್ ಡೇ ಏನು ಮಾಡಬೇಕಂತ ಅಂದರೆ, ಇದನ್ನ ರಿವರ್ಸ್ ಮಾಡಿ ಇಲ್ಲಿ ನೀವು ಇದು ವಿಭೂತಿ ಇಲ್ಲ ಟಾಲ್ಕಮ್ ಪೌಡರ್ ಹಚ್ಚಿರ್ತೀರಾ ಅಂತ ಅದಕ್ಕೊಂದು ತೊಟ್ಟು ನೀರು ಹಾಕಬೇಕು. ಅದು ಹೇಳೋದು ಮರ್ತೋಯ್ತು. ಪೌಡರ್ಗೆ ಒಂದು ತೊಟ್ಟು ನೀರು ಹಾಕಿ ಅದನ್ನು ಪೇಸ್ಟ್ ಥರ ಮಾಡಿ ಇದಕ್ಕೆ ಹಚ್ಚಬೇಕು. ಹಚ್ಚಿಬಿಟ್ಟು ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದು ರಿವರ್ಸ್ ಮಾಡಬೇಕು. ಈ ಥರ ರಿವರ್ಸ್ ಮಾಡಿ ಈ ಜಾಗದಲ್ಲಿ ಆಯನ್ ಮಾಡಿದ್ರೆ ಆ ಪೌಡ್ರೆಲ್ಲ ಬಿಟ್ಟು ಹೋಗ್ಬಿಡುತ್ತೆ. ಈ ಡೈರೆಕ್ಟಾಗಿ ಆಯನ್ ಮಾಡಿಬಿಡಿ. ಏನಾದರೂ ಬ್ಲಾಟಿಂಗ್ ಪೇಪರ್, ಏನಾದರೂ ಟಿಶ್ಯೂಸು, ಇಲ್ಲ ಯಾವುದಾದ್ರೂ ಒಂದು ದುಪಟಾ ಕ್ಲಾತ್, ಏನಾದರೂ ಕಾಟನ್ ತೆಳ್ಳನ ಮಲ್ಮಲ್ ಬಟ್ಟೆನ ಇಟ್ಬಿಟ್ಟು ಅಯನ್ ಮಾಡಬೇಕು. ಡೈರೆಕ್ಟಾಗಿ ಅಯನ್ ಬಾಕ್ಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಮೇಲೆ ಇಡಬೇಡಿ. ರಿವರ್ಸ್ ಒಂದ್ಸಲ ಮಾಡಿ ಅಂತ ಹೇಳಿದೆ ಅಯನ್ನು. ಮತ್ತೆ ಆ ಕಲೆ ಇರುತ್ತಲ್ವ, ನಾವು ಪೌಡರ್ ಹಚ್ಚಿರ್ತೀವಲ್ಲ ಅದ್ರ ಮೇಲೆ ಒಂದ್ಸಲ ಬ್ಲಾಟಿಂಗ್ ಪೇಪರ್ ಇಲ್ಲ ಟಿಶ್ಯೂ 4 ಫೋಲ್ಡ್ ಮಾಡಿ 5 ಫೋಲ್ಡ್ ಮಾಡಿ ನಮಗೆ ಆಯಿಲ್ ಮೇಲೆ ನಾವು ಪೌಡರ್ ಹಚ್ಚಿರ್ತೀವಲ್ಲ ಅದ್ರ ಮೇಲೂ ಒಂದ್ಸಲ ಇಟ್ಬಿಟ್ಟು ಒಂದ್ಸಲ ರಿವರ್ಸ್ ಮಾಡಬೇಕು ಫಸ್ಟ್. ಆಮೇಲೆ ಸೆಕೆಂಡ್ ಟೈಮ್ ಅದ್ರ ಮೇಲೆ ಇಟ್ಬಿಟ್ಟು ಅಯನ್ ಮಾಡಿದ್ರೆ ಉಳಿದಿರೋ ಆಯಿಲ್ ಸ್ಟೇನ್ ಎಲ್ಲನೂ ಆ ಟಿಶ್ಯೂಗೆ ಬಂದ್ಬಿಡುತ್ತೆ. ಸೊ ಇಷ್ಟು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ, ಸ್ಟೇನ್ ಎಲ್ಲ ಹೊಟ್ಟೋಗಿ. ನೆಕ್ಸ್ಟ್ ವಾಷಿಂಗಿಗೆ ಬರೋಣ. ಮೈಸೂರು ಸಿಲ್ಕ್ ಸ್ಯಾರೀಸ್ ಮನೇಲೇ ವಾಶ್ ಮಾಡ್ಬೋದಾ ಅಂತೆಲ್ಲ ಸುಮಾರು ಜನದ ಪ್ರಶ್ನೆ ಇದೆ. ನೋಡಿ, ಈ ಥರ ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲದೆ ಇರೋದು ಮನೇಲಿ ವಾಶ್ ಮಾಡ್ಬೋದು. ದಯವಿಟ್ಟು ಹೇಳ್ತೀನಿ, ಡಿಟರ್ಜೆಂಟು, ಮೈಲ್ಡ್ ಶಾಂಪು, ಮೈಲ್ಡ್ ಡಿಟರ್ಜೆಂಟ್, ಹೈ ಕ್ವಾಲಿಟಿ ಡಿಟರ್ಜೆಂಟ್ ಇದೆಲ್ಲ ದಯವಿಟ್ಟು ಯೂಸ್ ಮಾಡಬೇಡಿ. ನಮ್ಮ ಹಿಂದಿನವ್ರು ಯೂಸ್ ಮಾಡ್ತಾ ಇದ್ದಿದ್ದು ರೀಟಾ, ಅಂದರೆ ಅಂಟ್ವಾಳದ ಕಾಯಿ ಹಾಕೇನೆ ಇದನ್ನ ವಾಶ್ ಮಾಡಬೇಕು. ಮತ್ತೆ ಬೇರೆ ಅಂಟ್ವಾಳದ ಕಾಯಲ್ಲಿ ಹಾಕಿದ್ರೆ ಏನು ಗೊತ್ತಾ, ಒಂಥರ ಸೀರೆ ಮುರುಮುರು ಅಂತ ಇರುತ್ತೆ. ಜಾಸ್ತಿ ಹೊತ್ತು ನೆನೆಸಿಡಬೇಡಿ. ಅಂಟ್ವಾಳದ ಕಾಯಿ ನೀರಿನಲ್ಲಿ 1-2 ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ಚೆನ್ನಾಗಿ ಕಸಕಿ ಒದರಬೇಡಿ. ಸುಮ್ಮನೆ ಒಂದು ಇದೇನಂತ ಅಂದರೆ, ಸೀರೆ ಹಿಂಡಬೇಡಿ, ಹಿಂಡಬೇಡಿ ಸೀರೆನ. ಇದು ವಾಶ್ ಆದಮೇಲೆ ಅದನ್ನು ನೀರಿಂದ ತೆಗೆದುಬಿಟ್ಟು ಅದನ್ನೊಂದು ಟವಲ್ ಒಳಗಡೆ ಸುತ್ತಿಟ್ಬಿಡ್ಬೇಕು, ಟರ್ಕಿ ಟವಲಲ್ಲಿ. ಆವಾಗ ಟರ್ಕಿ ಟವಲು ಮಾಯಿಶ್ಚರೆಲ್ಲ ಎಳ್ಕೊಂಡ್ಬಿಡುತ್ತೆ. ಆಮೇಲೆ ನೀವು ಆಯ್ನಿಂಗ್ ಕೊಟ್ಟರೆ ಒಳ್ಳೆಯದು. ಹಾಗೆಯೇ ಮಾಯಿಶ್ಚರ್ ಒಣಗಾದ್ಮೇಲೆ ಮೈಲ್ಡಾಗಿ ಇದು ಮಾಡಿ ಒಂದು ತಂತಿ ಮೇಲೆ ಹಾರಾಕ್ಬಿಡಿ. ತೆಳ್ಳನೆ ತಂತಿ ಮೇಲೆ ಹಾಕಬೇಡಿ, ಜಗ್ಗುತ್ತೆ. ದಪ್ಪನೆ ತಂತಿ ಮೇಲೆ ಹಾರಾಕ್ಬಿಟ್ಟು ಆಮೇಲೆ ಹಿಂಗೆ ಆಯ್ನಿಂಗ್ ಕೊಟ್ಟರೆ ನಿಮಗೆ ನಿಮ್ಮ ಮೈಸೂರು ಸಿಲ್ಕ್ ಸ್ಯಾರಿ ಮನೇಲೇ ವಾಶ್ ಮಾಡಿರೋ ಹಂಗಿರುತ್ತೆ. ಮತ್ತು ನೀವು ಹೊರಗಡೆ ಆಯ್ನಿಂಗೂ ಬೇಡ ಅಂತಂದರೆ ಮನೇಲೇ ಕೂಡ ಆಯ್ನ್ ಮಾಡ್ಕೊಳ್ಬೋದು ಇದನ್ನು. ಅಂದರೆ ಕಾಂಟ್ರಾಸ್ಟ್ ಬಾರ್ಡರ್ ಇಲ್ಲದೆ ಇರೋದು ಮಾತ್ರ ಮನೇಲಿ
ನಾವು ವಾಶ್ ಮಾಡ್ಬೋದು, ಅದು ರೀಟಾಯಿಂದ ಮಾತ್ರ. ನಾನು ಈ ಸೀರೆನ ಅಂಟ್ವಾಳದ ಕಾಯಿಲೆ 2 ಸತಿ ವಾಶ್ ಮಾಡಿದ್ದೀನಿ, ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಮತ್ತು ಸೋಪ್ ಮಾತ್ರ ದಯವಿಟ್ಟು ಮೈಲ್ಡ್ ಶಾಂಪೂ ಅದು ಇದು ಅಂತ ದಯವಿಟ್ಟು ಯಾರು ಸೀರೆಗೆ, ಯಾವುದೇ ಸೀರೆಗಾಗಲಿ ಯೂಸ್ ಮಾಡಬೇಡಿ. ಅಂಟ್ವಾಳದ ಕಾಯಿ ಇಸ್ ದ ಬೆಸ್ಟ್. ಅಂಟ್ವಾಳದ ಕಾಯಿ ಪೌಡರ್ ಸಿಕ್ಕಿದ್ರೆ ಅದು ನಿಮಗೆ ಶಾಪಲ್ಲೆಲ್ಲ ಪೌಡರ್ ಸಿಗುತ್ತೆ, ಅದನ್ನು ಒಂಚೂರು ಬಿಸಿನೀರಿನಲ್ಲಿ ಕಲಿಸ್ಬಿಟ್ಟು ಚೆನ್ನಾಗಿ ನೊರೆ ಬಂದ ಮೇಲೆ ಅದು ಆರಿದ ಮೇಲೆ ಬಟ್ಟೆ ಹಾಕಬೇಕು, ಸೀರೆ ಅದ್ರಲ್ಲಿ ನೆನೆಯಕ್ಕೆ ಬಿಡಬೇಕು. ಬಿಸಿಲೇ ನೆನೆಯೋಕ್ಕೆಲ್ಲ ಬಿಡಬೇಡಿ, ಬಿಸಿನೀರಿನಲ್ಲಿ ಅದು ನೊರೆ ಬರಲಿ ಅಂತ ಬಿಸಿನೀರು ಹಾಕಿ ಅಂತ ಹೇಳಿದೆ ಅಷ್ಟೇ. ಸೊ ನಾನು ಹೀಗೆ ನನ್ನ ಸ್ಯಾರಿನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರೀಸು ತುಂಬ ವರ್ಷದಿಂದ ತುಂಬ ಚೆನ್ನಾಗೂ ಫ್ರೆಶ್ ಆಗೂ ಇದೆ. ಮತ್ತು ಪದೇ ಪದೇ ಡ್ರೈ ವಾಶ್ಗೆ ಮೈಸೂರು ಸಿಲ್ಕ್ ಸ್ಯಾರಿ ಕೊಡಬೇಡಿ, ತೆಳ್ಳಗಾಗ್ಬಿಡುತ್ತೆ. ಎನಿ ಸ್ಯಾರೀಸ್ ಅದು ಒರಿಜಿನಲ್ ಇದೆ ಹೊರಟೋಗ್ಬಿಡುತ್ತೆ, ಲುಕ್ಕೇ ಹೊರಟೋಗ್ಬಿಡುತ್ತೆ. ಪದೇ ಪದೇ ಡ್ರೈ ವಾಶ್ಗೆ ಕೊಡ್ತೀನಿ ಸೀರೆ ಚೆನ್ನಾಗಾಗುತ್ತೆ ಅಂತ ದಯವಿಟ್ಟು ಕೊಡಬೇಡಿ. ಆಮೇಲೆ ಒಬ್ಬರು ಪ್ರಶ್ನೆ ಕೇಳಿದ್ರು, ಮೈಸೂರು ಸಿಲ್ಕ್ ಒರಿಜಿನಲ್ ಮೈಸೂರು ಸಿಲ್ಕ್ ಸ್ಯಾರಿನೇ, ಆದರೆ ಈ ಜರಿ ನನಗೆ ಕಪ್ಪಾಗಿದೆ, ಏನು ಮಾಡಬೇಕು ಅಂತ ಕೇಳಿದರು. ಸೊ ಒರಿಜಿನಲ್ ಮೈಸೂರು ಸಿಲ್ಕ್ ಆಗಿದ್ರೂ ಬೆಳ್ಳಿ ಇರೋದ್ರಿಂದ ಅದರಲ್ಲಿ ನಮ್ಗೆ ಇವಾಗ ಬೆಳ್ಳಿ ಪಾತ್ರೆ ಎಲ್ಲ ಇಟ್ಟರೆ ಕಪ್ಪಗಾಗುತ್ತಲ್ಲ, ಹಾಗೆ ಜರಿ ಕೂಡ ಕಪ್ಪಗಾಗಿರುತ್ತೆ. ನೀವು ಆ ಜರಿನೇ ಪಾಲಿಶಿಂಗಿಗೆ ಕೊಡ್ಬೋದು, ಬಟ್ ಓನ್ಲಿ ಮೈಸೂರು ಸಿಲ್ಕ್ ಡೀಲರ್ ಹತ್ರ ಮಾತ್ರ ಕೊಡಬೇಕು. ಬೇರೆ ಕಡೆ ಎಲ್ಲಿ ನಾರ್ಮಲ್ ಇದು ಡ್ರೈ ಕ್ಲೀನ್ ಶಾಪ್ಗೆಲ್ಲ ಕೊಡಬೇಡಿ. ಒಂದ್ಸಲ ಮೈಸೂರು ಸಿಲ್ಕ್ ಶೋರೂಮ್ಗೆ ಹೋಗಿ ಕೇಳಿ ಅವ್ರನ್ನ, ಅವ್ರು ನಿಮ್ಮ ಡೌಟ್ಸ್ನ ಕ್ಲಾರಿಫೈ ಮಾಡ್ತಾರೆ. ಆಮೇಲೆ ಸೀರೆ ಡೈಯಿಂಗು ಅಷ್ಟೇ, ನೀವು ಮೈಸೂರು ಸಿಲ್ಕ್ ಶೋರೂಮ್ನಲ್ಲೇ ಕೊಡಬೇಕು. ನಾರ್ಮಲ್ ಇದು ಡ್ರೈ ಕ್ಲೀನ್ ಶಾಪಲ್ಲೆಲ್ಲ ಕಲರ್ ಹಾಕೋಕ್ಕೂ ಕೊಡಬೇಡಿ. ಕಲರ್ ಹಾಕಿಸ್ಬೋದು, ಎನಿ ಮೈಸೂರು ಸಿಲ್ಕ್ ಸ್ಯಾರೀಸ್ಗೆ ಕಲರ್ ಹಾಕ್ಬೋದು, ಪ್ರಾಬ್ಲಮ್ ಇಲ್ಲ. ಮತ್ತು ಜರಿದು ನಿಮಗೆ ಡೌಟ್ ಕ್ಲಿಯರ್ ಆಯಿತು ಅಂತ ಅನಿಸುತ್ತೆ. ಸೊ ನಾನು ಹೀಗೆ ನನ್ನ ಸ್ಯಾರೀಸ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀನಿ. ಇದರಲ್ಲೂ ನಿಮ್ಗೇನಾದರೂ ಇನ್ನೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು. ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಕಮೆಂಟ್ಸಲ್ಲಿ. ಅದನ್ನು ಡೌಟ್ಸ್ ಕ್ಲಿಯರ್ ಮಾಡೋದಕ್ಕಿಂತ, ಯಾಕೆ ಅಂದರೆ ವಿಡಿಯೋ ನೋಡೋರು 100 ಜನ 1000 ಜನಕ್ಕೂ ಅದು ನೀವು ಕೇಳಿರೋ ಡೌಟ್ಸ್ ಯೂಸ್ ಆಗುತ್ತೆ. ಸೊ ಇವಾಗ ಮೈಸೂರು ಸಿಲ್ಕ್ ಕೇರಿಂಗ್, ಮೈಸೂರು ಸಿಲ್ಕ್ ಸ್ಯಾರಿ ಹೇಗೆ ಕೇರ್ ಮಾಡ್ಬೋದು, ಹೇಗೆ ಪ್ರಿಸರ್ವ್ ಮಾಡ್ಬೋದು, ಹೇಗೆ ವಾಶ್ ಮಾಡ್ಬೋದು, ಹೇಗೆ ಬೀರುನಲ್ಲಿ ಮಡಿಸಿಡ್ಬೋದು ಅನ್ನೋ ವಿಷಯ ಎಲ್ಲ ನೀವು ತಿಳ್ಕೊಂಡ್ರಿ. ಸೊ ನಿಮ್ಗೆ ಆಲ್ಮೋಸ್ಟ್ ಆಲ್ ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಂದು ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಲೂ ಅಂದ್ಕೊಳ್ತೀನಿ. ಸೊ ವಿಡಿಯೋ ವಾಚ್ ಮಾಡಿದ್ದಕ್ಕೆ ನಿಮ್ಗೊಂದು ಬಿಗ್ ಥ್ಯಾಂಕ್ಸ್, ನಮಸ್ಕಾರ, ಥ್ಯಾಂಕ್ ಯು ಫಾರ್ ವಾಚಿಂಗ್.